ಬಂಗಡೆ ಫಿಶ್ ಫ್ರೈ ಮಾಡುವ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಈಗ 1 kg ಬಂಗಡೆ ಫಿಶ್ ಇದೆ. 1 kg ಬಂಗಡೆ ಫಿಶನ್ನು ಕ್ಲೀನಾಗಿ ತೊಳೆದುಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಮೊದಲಿಗೆ ಹೆಚ್ಚಿಟ್ಕೊಂಡಿರುವಂಥ ಲಿಂಬೆಹಣ್ಣಿನ ರಸವನ್ನು ಹಿಂಡ್ತಾ ಇದ್ದೀನಿ. ಸ್ವಲ್ಪ ಬಂಗಡೆ ಫ್ರೈಗೆ ಹುಳಿ ಮತ್ತು ಖಾರ ಉಪ್ಪು ಜಾಸ್ತಿ ಇದ್ರೇ ಸ್ವಲ್ಪ ಚೆನ್ನಾಗಿರ್ತದೆ. ಈಗ ನೆಕ್ಸ್ಟು ಉಪ್ಪನ್ನು ಹಾಕೋಬೇಕು. ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಲೇಬೇಕು, ಯಾಕಂದರೆ ಮೀನಲ್ಲಿರುವಂಥ ನಂಜು ಎಲ್ಲ ಹೋಗ್ಬೇಕಂತ ಹೇಳಿದ್ರೆ ಅರಿಶಿಣವನ್ನು ಮೊದಲಿಗೆ ಅರಿಶಿಣ ಮತ್ತು ಲಿಂಬೆ ಹುಳಿ ಉಪ್ಪನ್ನು ಸೇರಿಸ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಸ್ವಲ್ಪ ಚಿಲ್ಲಿ ಪೌಡರ್, ಖಾರದ ಪುಡಿಯನ್ನು ಸೇರಿಸ್ಬೇಕು. ಮೊದಲಿಗೆ ಸೇರಿಸ್ಬೇಕು, ಯಾಕಂತೇಳಿದರೆ ಚೆನ್ನಾಗಿ ಅದೆಲ್ಲ ಖಾರ ಮತ್ತು ಮಸಾಲೆ ಇಟ್ಕೊಳ್ಳೋದ್ರಿಂದ ಫಿಶ್ ಫ್ರೈ ಚೆನ್ನಾಗಿ ಟೇಸ್ಟಾಗಿ ಬರ್ತದೆ. ಮತ್ತು ಜೀರಿಗೆ ಪುಡಿಯನ್ನು ಸಹ ಸೇರಿಸ್ಬೇಕು. ಆವಾಗ ಫಿಶ್ ಫ್ರೈಗೆ ಒಳ್ಳೆಯ ಪರಿಮಳ ಬರ್ತದೆ. ಈಗ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಖಾರ ಉಪ್ಪು ಹುಳಿ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಈ ಥರ ಫಿಶ್ಗಳಿಗೆ ಎಲ್ಲದಕ್ಕೂ ಮೇಲ್ ಕೋಟ್ ಮಾಡಿದೆ. ಈಗ ಇನ್ನೊಂದು ಸರಿ ಇದಕ್ಕೆ ಖಾರ ಉಪ್ಪು ಹುಳಿನ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಹಚ್ಚೋದನ್ನು ತೋರಿಸ್ತೇನೆ. ಮತ್ತೊಂದು ಕೋಟಿಂಗನ್ನು ಮಾಡಬೇಕು ಫ್ರೈಗೆ. ಖಾರ ಮತ್ತು ಉಪ್ಪು ಮತ್ತು ಹುಣಸೆ ಹುಳಿಯನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಮೈದಾ, 2 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲವರು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಒಂದು ಹದಕ್ಕೆ ಬರೋ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇವಾಗ ಈ ಒಂದೊಂದೇ ಫಿಶ್ಗಳಿಗೆ ಕೋಟಿಂಗ್ ಮಾಡಬೇಕು ಈ ಥರ. ಇದು ತವಾ ಫ್ರೈ ಮಾಡೋದ್ರಿಂದ ನಾವು ಸ್ವಲ್ಪ ಮೈದಾ ಮತ್ತು ಕಾರ್ನ್ಫ್ಲವರನ್ನು ಹಾಕ್ಕೊಳ್ಳೋದ್ರಿಂದ ಯಾವುದೇ ಮಸಾಲೆ ಹಚ್ಚಿಟ್ಟಿರುವಂಥ ಮಸಾಲೆ ಬಿಡೋದಿಲ್ಲ. ನೋಡಿ ಇವಾಗ ಫಿಶ್ಶಿಗೆ 2ನೇ ಟೈಪ್ ಕೋಟಿಂಗನ್ನು ಯಾವ ಥರ ಹಚ್ಚಾಗಿಟ್ಟಿದೆ ಅಂತ. ಈಗ ಇದನ್ನು ಒಂದು 10 ನಿಮಿಷ ಫ್ರೀಝರಲ್ಲಿ ಇಟ್ಬಿಟ್ಟು ಒಂದು ಮ್ಯಾರಿನೇಟ್ ಹಾಕೋದ್ರಿಂದ ಫಿಶ್ ಫ್ರೈ ಚೆನ್ನಾಗಿ ಟೇಸ್ಟಾಗಿ ಬರ್ತದೆ. ಇಲ್ಲಿ ನೋಡಿ ಮ್ಯಾರಿನೇಟ್ ಆಗಿರುವಂಥ ಫ್ರೈಗಳನ್ನು ಇಲ್ಲಿ ನಾನು ಮತ್ತೊಂದು ಪಾತ್ರೆಗೆ ಬಿಳಿ ರವೆ ಹಾಕ್ಕೊಂಡಿದ್ದೀನಿ. ಅಂದರೆ ಬಾರೀಕ್ ರವೆ, ಸಣ್ಣ ಬಾಂಬೆ ರವೆ ಅಂತ ಕರೀತಾರೆ. ಆ ರವೆನ ಹಾಕ್ಬಿಟ್ಟು ಈ ಥರ ಮಸಾಲೆ ಹಚ್ಚಿರುವಂಥ ಮೀನುಗಳಿಗೆ ರವೆಯನ್ನು ಹಾಕಿಬಿಟ್ಟು ನಾನು ಇದರಲ್ಲಿ ಕೆಲವೊಂದು ರವೆ ಹಚ್ಚಿರುವಂಥ ಫ್ರೈಗಳನ್ನು ತೋರಿಸ್ತೀನಿ ಮತ್ತು ನೆಕೆಡ್ ಫ್ರೈಗಳನ್ನು ತೋರಿಸ್ತೀನಿ. ಇದು ರವೆ ಹಚ್ಚಿರುವಂಥ ಫ್ರೈಗಳು. ಈ ಥರ ರವೆಯನ್ನು ಮೇಲುಗಡೆ ಎಲ್ಲ ಹಚ್ಚಿಬಿಟ್ಟು ಫ್ರೆಂಡ್ಸ್, ಈಗ ನಾನು ಫ್ರೈ ಮಾಡಲಿಕ್ಕೆ ತವಾನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಇದು ಬಿಸಿಯಾಗಿದೆ. ಇದಕ್ಕೆ ಆಲ್ರೆಡಿ ನಾನು ಎಣ್ಣೆನ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಈ ಥರ ಡ್ರಾಪ್ ಎಣ್ಣೆಗಳನ್ನು ಹಾಕೋದ್ರಿಂದ ಸ್ಲೋ ಫ್ಲೇಮಲ್ಲಿ ಫ್ರೈಯನ್ನು ಮಾಡಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಆಲ್ಮೋಸ್ಟ್ ನಾನು ಫ್ರೈ ಆಗಿದೆ.